ನಮ್ಮ ಸನಾತನ ಧರ್ಮದಲ್ಲಿ ನದಿಗಳು ಕೇವಲ ಜಲಧಾರೆಯಲ್ಲ, ಜೀವದ ಮೂಲ, ಸಂಸ್ಕೃತಿಯ ನಡೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಾಕ್ಷಿ. ಪ್ರತಿಯೊಂದು ನದಿಗೂ ತನ್ನದೇ ಆದ ಪೌರಾಣಿಕ ಕಥೆ, ಪರಂಪರೆ ಮತ್ತು ಮಾನವ ಜೀವನವನ್ನು ರೂಪಿಸಿದ ಅನನ್ಯ ಪ್ರಭಾವ ಇದೆ. ಗಂಗೆಯಿಂದ ಗೋದಾವರಿವರೆಗೂ, ಕಾವೇರಿಯಿಂದ ಕೃಷ್ಣಾವರೆಗೂ ಪ್ರತಿಯೊಂದು ನದಿಯು ಭೂಮಿಯನ್ನು ಮಾತ್ರವಲ್ಲ, ಮಾನವರ ಹೃದಯಗಳನ್ನೂ ಸಹ ಪವಿತ್ರಗೊಳಿಸಿದೆ. ನದಿಗಳು ಜನಾಂಗಗಳ ಹುಟ್ಟಿಗೆ ಆಧಾರ, ನಾಗರಿಕತೆಗಳ ಬೆಳವಣಿಗೆಗೆ ಕಾರಣ ಮತ್ತು ಯುಗ ಯುಗಾಂತರಗಳಿಂದ ಭಕ್ತಿ ಭಾವನೆಯ ಸಂಕೇತ. ಆದ್ದರಿಂದ ನದಿಗಳ ಕತೆ ಹೇಳುವುದು ಅಂದರೆ ನಮ್ಮದೇ ಮೂಲಗಳ ಮತ್ತು ಸಂಸ್ಕೃತಿಯ ಧಾರ್ಮಿಕ ಪರಂಪರೆಯ ಕಥೆಯನ್ನು ಹೇಳುತ್ತದೆ. ಬಾಯಾರಿದವರಿಗೆ ಅಮೃತ ಪಾನ ನೀಡುವ ನದಿಗಳು ಇಡೀ ಬ್ರಹ್ಮಾಂಡದಲ್ಲಿ ತಮ್ಮದೇ ಆದ ಧರ್ಮವನ್ನು, ತಮ್ಮದೇ ಆದ ಕಾರ್ಯವನ್ನು ನಿಷ್ಕಲ್ಮಶವಾಗಿ ನಿರ್ವಹಿಸುತ್ತಿವೆ. ಪಂಚಭೂತಗಳಲ್ಲಿ ಒಂದಾದ ನೀರು, ಸಮುದ್ರ, ಮಳೆ, ನದಿಗಳ ರೂಪದಲ್ಲಿ ನಮ್ಮ ಮನಸ್ಸಿಗೆ ಸ್ಪಂದನೆ ನೀಡುತ್ತದೆ. ಪ್ರತಿಯೊಂದು ನದಿಗೂ ತನ್ನದೇ ಆದ ಅದ್ಭುತ ಕಥೆಯಿದೆ. ಗಂಗೆಯ ಕತೆ ಯುಗ ಯುಗಾಂತರಗಳ ಹಿಂದೆ ದೇವಲೋಕದಲ್ಲಿ ದಿವ್ಯ ಪ್ರಭೆಯಿಂದ ಕಾಂತಿಯುತವಾಗಿ ಹರಿಯುತ್ತಿದ್ದ ಗಂಗೆಯು ದೇವತೆಗಳ ಪವಿತ್ರ ನದಿಯಾಗಿದ್ದಳು. ಆಕೆ ನೀರಲ್ಲ, ದೈವ ಶಕ್ತಿಯ ವಿಗ್ರಹ, ಲೋಕಗಳ ಶುಚಿತ್ವದ ಸಂಕೇತ. ಆ ಸಮಯದಲ್ಲಿ ಭೂಮಿಯಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಅಧರ್ಮದ ಬಿರುಗಾಳಿಯಂತೆ ಅಟ್ಟಹಾಸ ಮಾಡುತ್ತಿದ್ದನು. ಅವನ ಸಂಹಾರಕ್ಕೆ ಶಿವನ ತೇಜಸ್ಸು ಅವಶ್ಯಕವಾಯಿತು. ಆ ತೇಜಸ್ಸನ್ನು ಭೂಮಿಯೊಳಗೆ ತಂದು ಸೇರಿಸುವ ಮಹತ್ವದ ಕಾರ್ಯಕ್ಕೆ ಆಯ್ಕೆಯಾದವಳೇ ಗಂಗೆ. ಏಕೆಂದರೆ ಆಕೆಯ ಪ್ರವಾಹದಲ್ಲಿ ಲೋಕಗಳನ್ನು ಶುದ್ಧಿಗೊಳಿಸುವ ಅಪಾರ ಶಕ್ತಿ ನೆಲೆಸಿತ್ತು. ಆದರೆ ಬ್ರಹ್ಮದೇವನ ಪುರಾತನ ಶಾಪ ಗಂಗೆಯ ಮೇಲೆ ಇತ್ತು. ಭೂಮಿಗೆ ಇಳಿಯಬೇಕಾದರೆ ಜಲರೂಪದಲ್ಲಿ ಹರಿಯಲೇಬೇಕಿತ್ತು. ಆ ನಿಯಮದಂತೆ ಆಕೆ ದಿವ್ಯ ಸ್ವರೂಪವನ್ನು ತೊರೆದು ಭೌತಿಕ ರೂಪಕ್ಕೆ ಬದಲಾಗಬೇಕಾಯಿತು. ಗಂಗೆ ದೇವತೆಗಳ ಆದೇಶಕ್ಕೆ ಮನ್ನಣೆಯನ್ನ ನೀಡಿ ಗಂಗೆಯು ಭೂಮಿಯತ್ತ ಇಳಿಯಲು ಸಿದ್ಧಳಾದಳು. ಆಕೆಯ ಇಳಿವರವು ಸ್ವರ್ಗಂಬರವನ್ನು ಕದಡುವಷ್ಟು ಬಲವಾದದ್ದು. ಭೂಮಿಗೆ ನೇರವಾಗಿ ಬೀಳಲು ಲೋಕವನ್ನೇ ನಾಶ ಮಾಡಬಹುದಾದ ಶಕ್ತಿ ಆಕೆಯಲ್ಲಿತ್ತು. ಅದನ್ನು ಶಮನಗೊಳಿಸಲು ಶಿವನು ತನ್ನ ಜಟೆಗಳನ್ನು ಬಿಚ್ಚಿ ಗಂಗೆಯ ಪ್ರವಾಹವನ್ನು ಅದರಲ್ಲಿ ಸೆರೆ ಹಿಡಿದರು. ಶಿವನ ಕರುಣೆಯಿಂದ ಆಕೆ ಮೃದುವಾದ ಜೀವದಾಯಕ ಹರಿವಿನ ರೂಪಕ್ಕೆ ಪರಿವರ್ತಿಸಲ್ಪಟ್ಟಳು. ಕಾಲಕ್ರಮೇಣ ದೇವೇಂದ್ರನು ಗಂಗೆಯ ದಿವ್ಯ ಪ್ರವಾಹವನ್ನು ಹಿಮವಂತನ ಅರಣ್ಯದ ಕಡೆಗೆ ದಾರಿ ಮಾಡಿಕೊಟ್ಟನು. ಹಿಮವಂತನು ಆಕೆಯನ್ನು ಪುತ್ರಿಯಾಗಿ ಪೂಜ್ಯ ಭಾವದಿಂದ ಅಪ್ಪಿಕೊಂಡನು. ಅಲ್ಲಿಂದ ಗಂಗೆಯು ಭೂಮಿಯೊಳಗೆ ಮಹಾಮೇಘದಂತೆ ಸುರಿದು ಪರ್ವತಗಳನ್ನು ತಾಕಿ ಕಣಿವೆಗಳನ್ನು ಪಾವನಗೊಳಿಸುತ್ತಾ ತ್ರಿಲೋಕಕ್ಕೆ ಜೀವ ಸಂಚಾರಿಯಾದಳು. ತಾರಕಾಸುರನ ಸಂಹಾರಕ್ಕೆ ಅಗತ್ಯವಾದ ದೈವ ತೇಜಸ್ಸು ಗಂಗೆಯ ಹರಿವಿನೊಂದಿಗೆ ಭೂಮಿಗೆ ತಲುಪಿತ್ತು. ಗಂಗೆಯು 3 ಲೋಕಗಳಲ್ಲೂ ಹರಿದು ತ್ರಿಪದಗಾಮಿನಿ ಎಂಬ ಪವಿತ್ರ ಪದವಿಯನ್ನ ಪಡೆದಳು. ಏಕೆಂದರೆ ಅವಳು ಸ್ವರ್ಗ, ಭೂಮಿ, ಪಿತೃಲೋಕಗಳಿಗೆ ಪವಿತ್ರ ಜಲವನ್ನು ತಲುಪಿಸುವ ಶಕ್ತಿಯನ್ನು ಹೊಂದಿದ್ದಳು. ಇಂದಿಗೂ ಗಂಗೆ ಅವಳ ಅಲೆಗಳಲ್ಲಿ ದಿವ್ಯ ಶಕ್ತಿಯನ್ನ ಕಂಪಿಸುತ್ತಾಳೆ. ಅವಳ ಹರಿವಿನ ನಾದದಲ್ಲಿ ಶಿವನ ಆಶೀರ್ವಾದ ಮೃದುವಾಗಿ ಪ್ರತಿಧ್ವನಿಸುತ್ತದೆ. ಗಂಗಾ ನಾಮಸ್ಮರಣೆಯಲ್ಲೇ ಯುಗ ಯುಗಗಳ ಪಾಪ ಪರಿಹಾರದ ಭರವಸೆ ಜೀವಂತವಾಗಿ ಉಳಿದಿದೆ.